ಯವ್ವ ಯವ್ವ ನಮಗ ಹುಟ್ಟಿಸಿನಿ ಯಾಕೆ ನಮಗ ಬಿಟ್ಟು ಹೊಂಟಿ ಇತ್ತು ನಂದು ಒಂದು ತಮ್ಮಗ ನನ್ನ ಮರತಾಯಿ ಬಹಳ ತಾಪ ಕೊಡ್ತಾಳೆ ಯವ್ವ. ಒಂದೊಂದ್ ದಿನ ನನ್ನ ತಮ್ಮ ಸಾಕಾಗ್ಯದ, ಮನಸ್ಸು ಬೇಜಾರಾಗ್ಯದ ಅಂತೇಳಿ ಮನ್ಯಾಗ ಆಟ ಆಡ್ಬೇಕಂದ್ರ ನನ್ನ ಮನತಾಯಿ ಬೊಗಣಿ ಕೊಟ್ಟು ಹಚ್ಚಿಡ್ತಾಳ. ತಮ್ಮ ಒಲ್ಲಂದ್ರ ಒಡಿಗಿಂದ ಇದ್ದಂತ ಒಂದು ಕೊಳ್ಳಿ ತಗೊಂಡು ಕೈಗೆ ಬರೀ ಇಡ್ಲಗತ್ತಾಳೆ ಯವ್ವ. ಯಾಕ ನಮಗಿದು ಸಂಕಟದಾಗ ನಮಗ ಹಡದು ಹೋದಿ, ನೀ ಹೋಗೋದು ಹೋದಿ ಯವ್ವ, ನಮಗ ಯಾಕೆ ತಗೊಂಡು ಹೋಗಲಿಲ್ಲ ಅಂತೇಳಿ ದುಃಖ ಮಾಡಿ ಅಳಸ್ತದ ಕೂಸ. ಯಾವ ಕಲಬುರಗಿ ಅಂತ ಊರ್ ಒಳಗ ದೊಡ್ಡದ, ಕಲಬುರಗಿ ಊರು ಸಾಧಾರಣ ದೊಡ್ಡ ಸಿಟಿ ಅದ. ಹೌದ್ ಕಲಬುರಗಿ ಅಂತ ಊರ ಒಳಗ ಬಡತನದಾಗ ರಾಮಪ್ಪ ಅಂತೇಳಿ ಒಬ್ಬ ಬಡಜೀವಿ ಇದ್ದ, ಸಂಸಾರ ಮಾಡುತ್ತಿದ್ದ ತನ್ನ ಹೆಂಡತಿಗೆ ತಗೊಂಡು. ಹೌದ್ ರಾಮಪ್ಪನ ಹೆಂಡತಿ ಹೆಸರ ಮಲ್ಲವ್ವ. ಕೇಳ್ರಿ, ರಾಮಪ್ಪನ ಹೆಂಡತಿ ಹೆಸರ ಮಲ್ಲವ್ವ. ಜೀವನ ಸುಖದಿಂದ ನಡೀತಿತ್ತು. ಶರಣ ಬಸವೇಶ್ವರ ದಿನಂಪ್ರತಿ ಕಾಲ ಬೀಳ್ತಿದ್ರು. ಹೌದ್ ಅವರಿಗೆ ಶರಣ ಬಸವೇಶ್ವರನ ಕೃಪಾದಿಂದ ಒಂದು ಗಂಡಸ ಮಗ ಹುಟ್ಟಿ ಬಂದ. ಇದು ಒಂದು ಮಲತಾಯಿ ಕತಿ ಹೇಳಗತ್ತಿದ ಬಂಧುಗಳೇ. ಗಂಡಸ ಮಗ ಹುಟ್ಟಿ ಬಂದ ಬಳಕ ಯಾನು ಗೊತ್ತಾಗಂಗಿಲ್ಲ ನೋಡ್ರಿ. ಒಂದು ಮೂಲಾ ನಕ್ಷತ್ರದಾಗ ಹೆಣ್ಮಗಳಿಗೆ ಗರ್ಭ ನಿತ್ತಂದ್ರ ಒಂದು ಕೂಸರಿ ಉಳಿತದ, ಇಲ್ಲದ್ರ ತಾಯರಿ ಉಳಿತಾಳ. ಹೌದ್ ಮೊದಲ ಒಂದು ಹೆಣ್ಣು ಹುಡುಗಿ ಹುಟ್ಟ್ಯಾದ. ಆ ಬಳಿಕ ಶರಣ ಬಸವೇಶ್ವರನ ಭಕ್ತಿ ಮಾಡಿದ್ರು, ಗಂಡಸ ಮಗ ಕೊಡು ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಗಂಡಸ ಮಗ ಹುಟ್ಟದ. ಮೂಲಾ ನಕ್ಷತ್ರದಾಗ ಹೆಣ್ಮಗಳಿಗೆ ಗರ್ಭ ನಿತ್ತು, ಕೂಸ ಹುಟ್ಟಿ ಬಂದ. ತಾಯಿ ತೀರಿ ಹೋದಳು. ತಾಯಿ ತೀರಿ ಹೊರದಳು. ಬಡತನ ಸಂಸಾರದ ಕೂಸುಗಳು ಎರಡು ಸಣ್ಣ ಅದಾವ. ಊರನವ್ರೆಲ್ಲ ಈಗ ಹೆಂಗ ಕಮಿಟಿಯವ್ರು ಕೂಡಿರಿ, ಹಿರಿಯರು ಕೂಡಿರಿ, ಎಲ್ಲಾರು ಕರೆದ ರಾಮಪ್ಪ ಮಕ್ಕಳು ಸಣ್ಣ, ಮಕ್ಕಳಿಗೆ ಮುಖ ನೋಡ್ಯಾರಿ ಒಂದು ಇನ್ನೊಂದು ಲಗ್ನ ಆಗು. ನೋಡ್ರಿ, ಮಕ್ಕಳ ಮುಖ ನೋಡ್ಯಾರಿ ಒಂದು ಲಗ್ನ ಆಗಪ್ಪ. ಲಗ್ನ ಆದ ಬಳಕ ಏನ ಹೆಂಡತಿ ಬರ್ತಾಳ, ಇದೇ ಮಕ್ಕಳ ತನ್ನೋ ತಿಳ್ಕೊತಾಳ. 4 ಮಂದಿ ಮಾತ ಮೀರಬಾರದು ಅಂತೇಳಿ ರಾಮಪ್ಪ ಬಡಜೀವಿ ಒಂದ ಹೆಣ್ಮಗಳು ಕನ್ಯಾ ತೆಗೆದ್ರು. ಲಗ್ನ ಆದ ಯಾನ ಮಲತಾಯಿ ಮನೆಗೆ ಬಂದಳು. ನೋಡ್ರಿ ಬಂಧುಗಳೇ, 3 ತಿಂಗಳ ಚಂದಾಗಿ ಸಂಸಾರ ಮಾಡಿದಳು. 3 ತಿಂಗಳ ದಾಟಿ ಹೋಯ್ತು. ದೊಡ್ಡ ಏನು ಹುಡುಗಿ ಹುಟ್ಟಿತ್ತು ನೋಡ್ರಿ. ಹುಡುಗಿಗೆ ತೆಲಿಗೆ ಎಣ್ಣೆ ಕೊಡಲಾದಳು, ಹೊಟ್ಟೆ ತುಂಬಾ ಊಟ ಕೊಡಲಾದಳು. ಇವ್ರದಾರಿ ಬಡತಾನದ. ಸಣ್ಣ ಕೂಸ ಬೆಳ್ಕೊತ್ 4-5 ವರ್ಷದೈತು. ಸಣ್ಣ ಖುಷಿಗೆ ಹೇಳತ್ತಾಳ, ಕಲಬುರಗಿ ಶರಣ ಬಸಪ್ಪನ ಗುಡಿ ಮುಂದೆ ಹೋಗಿ ಭಗವಣಿ ಕೊಡ್ತಾಳ ಕೈಯಾಗ. ಸಂಜೀತನ ಮುಂಜಾನೆ ಸೂರ್ಯ ಹೊಂಟ ಬಳಕ ಹಚ್ಚುಡ್ತಾಳ. ಸಂಜೀತನ ಎಟ್ಟು ದರ್ಶನಕ್ಕೆ ಮಂದಿ ಬರ್ತದ. ಎಲ್ಲರಿಗೆ ಬಿಕ್ಕಿ ಬೇಡಿ ರೊಕ್ಕ ಗೋಳೆ ಮಾಡಿ ತಂದು ನನಗ ಕೊಟ್ಟೆ ಅಂದ್ರ ನಿನಗ ಊಟ ಇಲ್ಲದ್ರ ಇಲ್ಲ. ನೋಡ್ರಿ ಬಂಧುಗಳೇ, ಮಲತಾಯಿ ಬಂದ ಬಳಕ ಯಾಕಾಗಲಿ ಅಮ್ಮ, ಯಾಕಾಗಲಿ ತಿಳ್ತದ ಕೂಸ ಯಾಕಾಗಲಿ ತಿಳಿ. ಅದ ಅವ್ವ ಕೊಟ್ಟಂತ ಏನ ಭಗವಾನಿ ಅದ ತಗೊಂಡು ಶರಣ ಬಸವೇಶ್ವರನ ಗುಡಿ ಮುಂದೆ ಕುಂಡಿರ್ತದ. ಕುತ್ತ ಬಳಕ ಯವ್ವ ಒಂದ್ ರೂಪಾಯಿ ನೀಡ್ರಿ ಅವ್ವ, 5 ರೂಪಾಯಿ ನೀಡ್ರಿ ಅವ್ವ. ಬೇಡ್ತದ ಸಂಜೆ ಗಂಟೆ ತನ ಬಿಕ್ಕಿ ಬೇಡಿ ತಗೊಂಡು ಬಂದ ಅವ್ಗ ಒಯ್ದು ಮನತಾಯಿಗೆ ಕೊಟ್ಟ ಬಳಕ ಒಂದು ರೊಟ್ಟಿ ಕೊಡ್ತಿದ್ಳು, ಇಲ್ಲದ್ರ ಕೊಡ್ತಿತ್ತಲ್ಲ ಬಂಧುಗಳೇ. ಇನ್ನ ಸಂಸಾರ ಹಿಂಗೆ ನಡ್ಲಿಗತ್ತು. ದೊಡ್ಡ ಹುಡುಗಿ ಏನದ ನೋಡ್ರಿ, ವಯಸ್ಸಿಗೆ ಬಂದ ಬಳಕ ಒಂದು ಗರಿಬಿ ಮನತಾನ ಈ ಮಿಣಿಜಿಗಂತ ಊರಿಗೆ ಲಗ್ನ ಮಾಡಿ ಕೊಟ್ರು. ಏನ ಹುಡುಗಿಗೆ ಕೊಟ್ಟಾಳ. ಒಂದು ದಿನಾನು ತವ್ರ ಮನೆಗೆ ತಗೊಂಡು ಬರ್ಲಿಲ್ಲ, ತವ್ರ ಮನೆಗೆ ತರ್ಲಿಲ್ಲ. ಅವಾಗ ಹೆಣ್ಣು ಹುಡುಗಿ ಮನಸ್ಸದಾಗ ಅತ್ತದ, ಹಬ್ಬ ಹುಡಿವಿ ಬತ್ತಂದ್ರ ನೆರಮನೆಯವರು ಹೊರಮನೆಯವರು ಎಲ್ಲಾರು ನೆಗಣಿ ಮಕ್ಕಳು ತನ್ನ ತವ್ರ ಮನೆಗೆ ಹೋಗುತ್ತಾರ. ಶರಣ ಬಸಪ್ಪ ನಾ ಏನು ತಪ್ಪು ಮಾಡಿದ, ಯಾಕೆ ನನ್ನ ಬಡತಾನ ಮನತನದಾಗ ಹುಟ್ಟಿಸಿದ್ಯಪ್ಪ. ನನ್ನ ತವ್ರ ಮನೆಗೆ ನನ್ನ ಅವ್ವ ಒಂದು ದಿನಾನು ಕರ್ಕೊಂಡು ಹೋಗಲಾದಳಲ್ಲ. ತಾಯಿ ಜಗತ್ತದ ಹೆಣ್ಮಕ್ಳಿಗೆ ಗೊತ್ತದ, ತವ್ರ ಮನೆ ಅಂದ್ರ ಎರುವಾಗುತ್ತದ. ತಮ್ಮ ಅವ್ಗ ನೆನಸ್ತದ ಕೂಸ. ಯವ್ವ ನಮಗ ಹುಟ್ಟಿಸಿನಿ ಯಾಕೆ ನಮಗ ಬಿಟ್ಟು ಹೊಂಟಿ ಇತ್ತು ನಂದು ಒಂದು ತಮ್ಮಗ ನನ್ನ ಮರತಾಯಿ ಬಹಳ ತಾಪ ಕೊಡ್ತಾಳೆ ಯವ್ವ. ಒಂದೊಂದ್ ದಿನ ನನ್ನ ತಮ್ಮ ಸಾಕಾಗ್ಯದ, ಮನಸ್ಸು ಬೇಜಾರಾಗ್ಯದ ಅಂತೇಳಿ ಮನ್ಯಾಗ ಆಟ ಆಡ್ಬೇಕಂದ್ರ ನನ್ನ ಮನತಾಯಿ ಬೊಗಣಿ ಕೊಟ್ಟು ಹಚ್ಚಿಡ್ತಾಳ. ತಮ್ಮ ಒಲ್ಲಂದ್ರ ಒಡಿಗಿಂದ ಇದ್ದಂತ ಒಂದು ಕೊಳ್ಳಿ ತಗೊಂಡು ಕೈಗೆ ಬರೀ ಇಡ್ಲಗತ್ತಾಳೆ ಯವ್ವ.
ಯಾಕ ನಮಗೆ ಇದು ಸಂಕಟದಾಗ ನಮಗ ಹಡದು ವಾದಿ, ನೀ ಹೋಗೋದು ವಾದಿ ಅವ್ವ, ನಮಗ ಯಾಕ ತಗೊಂಡು ಹೋಗೋದಿಲ್ಲ ಅಂತೇಳಿ ದುಃಖ ಮಾಡಿ ಅಳಸ್ತದ ಕೂಸ. ಇಲ್ಲಿ ಕಲಬುರಗಿ ಒಳಗೆ ನಡೆದಂತದ ಹೇಳ್ತದ. ಆ ಏನು ಕೂಸದ ಮನತಾಯಿ, ಏನು ಗಂಡು ಕೂಸದ ಯವ್ವ, ನಾ ಹೋಗಂಗಿಲ್ಲ ಇವತ್ತೊಂದು ದಿನ ಅಂದ್ರ ಸಿಕ್ಕಾಪಟ್ಟಿ ಹೊಡಿಯಕ್ಕಿ. ಗಂಡ ರಾಮಪ್ಪಗ ಮಾತಾಡೋದು ಮಾತ ಬಾಯಿ ಬಂದಿತ್ತಲ್ಲ, ಹೋಗ ಇವತ್ತ ಹೋಗಂದ್ರೆ ನಿನಗ ಊಟದ ಇಲ್ಲಂದ್ರೆ ಇಲ್ಲ ಅಂದ. ಇಲ್ಲಿ ನನಗ ಬಹಳ ತ್ರಾಸಾಗ್ಯದ, ಉರಿ ಬರ್ಲಾಗತ್ತದ. ಇಲ್ಲ ಇಂದ ಹೋಗೋದೆ. ಹುಡುಗಿ ಏನ್ ಮಾಡ್ತಿತ್ರಿ, ದಿನ ಏನ ತಗೊಂಡು ರೊಕ್ಕ ತರ್ತಿತ್ತು, ಅದ್ರ ಒಳಗ 5 ರೂಪಾಯಿ ತಾಯಿಗೆ ಗೊತ್ತಾಗಲಾರ್ದಿ ಒಂದು ಗಲ್ಲ ಡಬ್ಬಿ ಒಳಗ ಹಾಕ್ತಿತ್ತು. ತಾಯಿಗೆ ಗೊತ್ತಾಗಲಾರ್ದಿ ಗಲ್ಲ ಡಬ್ಬಿ ಒಳಗ ಹಾಕ್ತಿತ್ತು. ಮಿಣಿಜ್ಗೆ ಅಂತ ಊರದ ದೊಡ್ಡ ಸೌಕಾರ, ಅಪಾರ ಶ್ರೀಮಂತಿಕೆ ಅದ. ಏನು ದೊಡ್ಡ ಸೌಕಾರ, ಅಪಾರ ಶ್ರೀಮಂತಿಕೆ ಅದ. ಸೌಕಾರನ ಜೀತದ ಆಳನ ಒಂದು ಕೂಶಿಗೆ ಎದಿ ಒಳಗ ಹೋಲಿತ್ತು. ಆ ಕೂಶಿನ ಅಪರ್ಷಣಕ್ಕೆ ಅಂತೇಳಿ ಅವ ಸೌಕಾರ ಬನ್ನಿ ತೆಗೆದು ಬಿಟ್ಟಾನ. ಆ ಕೂಶಿನ ಅಪರ್ಷಣಕ್ಕೆ ಯಾರು ರೊಕ್ಕ ಕೊಡಾರಾದ್ರು ಕಲಬುರಗಿ ಶರಣ ಬಸಪ್ಪನ ಗುಡಿಗೆ ಹೋದ್ರ ನನ್ನ ಮಗನಿಗೆ ಏನಾರೆ ಮಾಡಿ ಭಗವಂತ ಉಳಿಸ್ತಾನ, ಮಗನಿಗೆ ತಗೊಂಡು ಹೋಗ್ಬೇಕಂತೇಳಿ ಕೂಶಿಗೆ ತಗೊಂಡು ಈ ಮಿಣಿಜಿಗಂತ ಊರದ ಒಬ್ಬರು ಗೃಹಸ್ಥರು ತಗೊಂಡು ಹೊಂಟ್ರು. ಕೂಸ ಅವ ಅಂತೂ ಬಿಕ್ಕಿ ಬೀಳ್ಲಗತ್ತದ. ಮನತಾಯಿ ಅವ ಏನ ತಾಯಿ ಇಲ್ಲದ ಕೂಸದ ನೋಡ್ರಿ, ಬಿಕ್ಕಿ ಬೀಳ್ಲಗತ್ತದ. ಇವ್ ಹೋದ್ರಿ, ಇವ್ರು ಯಾನು ಹಾದ್ರು ಹೋಗಿ ಶರಣ ಬಸಪ್ಪಗತ್ತಾರೆ, ಅಪ್ಪ ಬಡತನಕ ಬೆಂಕಿ ಎತ್ತದೋ, ನನ್ನ ಇದ್ದು ಒಂದು ಕೂಶಿನ ಎದಿಗೆ ಹೋಲ ಬರ್ತದ, ಏನಾರೆ ಮಾಡಿ ನನ್ನ ಕೂಶಿಗೆ ಡಾಕ್ಟರ್ಗೆ ಒಯ್ದು ರೊಕ್ಕ ಕಟ್ಟಬೇಕಂದ್ರೆ ದುಡ್ಡು ಇಲ್ಲ. ಒಂದು 500 ರೂಪಾಯಿ ಅಡ್ವಾನ್ಸ್ ಒತ್ತಿ 500 ರೂಪಾಯಿ ಕೊಡ್ಬೇಕಂದ್ರೆ ದುಡ್ಡು ಇಲ್ಲಪ್ಪ, ಏನಾರ ಮಾಡು ಶರಣ ಬಸಪ್ಪ ಅಂತೇಳಿ ಅತ್ತಾರ. ಅಲ್ಯಾರು ಕೊಡ್ಬೇಕ್ರಿ 500? ಹೋಗುವಾಗ ದುಃಖ ಮಾಡಿ ಕಣ್ಣ ನೀರು ತೆಗೆದು ಅಳುವಳ್ಯಾಗ ಹುಡುಗ ತರಿಬೇಕು ಕೇಳ್ತಾನೆ, ಏನಾಗ್ಯದ್ರಿ ಅವ, ಯಾಕ ಹೋಗಾಗ ನಕ್ಕೊತ್ ವಾದ್ರಿ, ಹಳ್ಳಿ ಹೋಗಾಗ ನೀವ್ ಯಾಕೆ ಅಳ್ಳಗತ್ತೀರಿ ಅಂತೇಳಿ ಬಿಕ್ಕಿ ಬೀಡಂತ ಹುಡುಗ ಕೇಳ್ತದ. ಜಗತ್ತಿದಾಗ ವಾಯನದ ಕಲಬುರಗಿ ಶರಣ ಬಸಪ್ಪ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂತೇಳಿ ವಾಯನದಪ್ಪ. ಅದಕ್ಕೆ ಹೋಗಾಗ ನನ್ನ ಮಗನಿಗೆ ಎಟ್ಟೆ ಆಲಿ ಏನೇ ಆಲಿ ನೋಡ್ತಾನಂತೇಳಿ ನಕ್ಕೊತ್ ಹೋದೆ. ಒಂದ್ 500 ರೂಪಾಯಿ ಯಾರು ಕೊಡಲ್ಲ ಅದ್ರಲ್ಲ. ಅವಾಗ ಹುಡುಗತ್ತದ, ನನ್ನ ಶರಣ ಬಸಪ್ಪನ ಪುಣ್ಯ ಭೂಮಿಯಾಗ ಕೂತು ನನ್ನ ಜೀವನದಾಗ ಕೆಲವು ವರ್ಷ ನಾನು ಬಿಕ್ಕಿ ಬೇಡಿ ರೊಕ್ಕಾಗ ಒಳ್ಳೆ ಮಾಡಿದ. ಶರಣ ಬಸಪ್ಪನ ಹೆಸರಿಗೆ ಕಲಂಕ ಬರಬಾರದು ಯವ್ವಾ. ನೋಡ್ರಿ ಹಂಗ ಮಾತಾಡಿ ಹೇಳ್ತದ, ಯವ್ವಾ ಶರಣ ಬಸಪ್ಪನೇ ನಿನಗ ಕೊಡೋತ್ತೇಳಿ ನನಗ ರೊಕ್ಕ ಕೊಟ್ಟಿಟ್ಟಾನ. ನೋಡ್ರಿ ಹುಡುಗ ಮಾತಾಡ್ತದ. ಒಂದ್ 10 ನಿಮಿಷ ನಿಂದ್ರಿ ನಾ ತಗೊಂಡ ಬರ್ತೇಳಿ ಓಡ್ಕೊತ ಮನಿಗೆ ಬಂದು ಮಲತಾಯಿಗೆ ಕಣ್ಣಾಗ ಮಣ್ಣು ಹೊಡೆದು ಗೊತ್ತಾಗಲಾರ್ದಂಗ ಅವ ಏನ ಗಲ್ಲ ಡಬ್ಬ್ಯಾಗ 5 ರೂಪಾಯಿ ಹಿಡಿತಿತ್ತು. ಗಲ್ಲ ಡಬ್ಬಿನೇ ತಗೊಂಡು ಒಯ್ದು ಅವ್ರ ಕೈಯಾಗ ಕೊಡ್ತಾನೆ. ಇದು ಶರಣ ಬಸಪ್ಪ ನಿಮ್ ಕಾಲಾಗ ಕೊಡೋತ್ತೇಳಿ ಇಟ್ಟ ನೀವು. ಆ ಪರೋಪಕಾರ ಮಾಡೋದು ಪುಣ್ಯ. ಮುಂದೆ ಡಾಕ್ಟರ ಇಲಾಜ್ ಮಾಡಿದ್ರು ಕೂಶಿನ ಪ್ರಾಣ ಉಳಿತು. ಈ ಹುಡುಗ ಪರೋಪಕಾರ ಮಾಡ್ದ, ಕರೆ ಮಲತಾಯಿ ಕಾಟಿಗಾಗಿ ಉಪವಾಸ ಹೊಟ್ಟಿಗೆ ತಿಲ್ಲಾರದೆ ಕೂಸ ಮುಂದೆ ಕೆಲವು ದಿವಸದಾಗ ಪ್ರಾಣ ಬಿಡ್ತು ಬಂಧುಗಳೇ. ಪ್ರಾಣ ಬಿಟ್ಟ ಬಳಕ ಈ ಮಿಣಿಜಿಗೆ ದಾಟಿ ನೋಡ್ರಿ ಬಂಧುಗಳೇ, ಮುಂದಿನ ಊರಿನಂತ ಒಂದು ಊರಾಗ ದೊಡ್ಡ ರಾಜಾಗ 24 ವರ್ಷಕ್ಕೆ ಒಂದು ಗಂಡಸು ಮಗ ಹುಟ್ಟಿದ್ದ. 24 ವರ್ಷಕ್ಕೆ ಗಂಡಸು ಮಗ ಹುಟ್ಟಿದ. ಮಗ ಬೆಳ್ಕೋತ ಮುಂದೆ 21 ವಯಾಯ್ತು. ರಾಜ ಸಿಂಹಾಸನ್ಯಾಗ ಮಗನಿಗೆ ಕುಂಡ್ರಿಸಿ ಪಟ್ಟಾಭಿಷೇಕ ಮಾಡ್ಬೇಕಂತೇಳಿ ಊರಿಗೆಲ್ಲ ಹಂದ್ರ ಹಾಕ್ಯಾನ. ಊರಿಗೆ ಹಂದ್ರ ಹಾಕಿ ಪೆಂಡಲ್ ಹಾಕಿ ಊರಿಗೆ ಊಟಿಡ್ಲಗತ್ತಾನ ರಾಜ. ಅಲ್ಲಿ ಒಂದು ನಾಯಿ ಬಂದು ಇವ್ ಯಾನ ಪಟ್ಟಾಭಿಷೇಕ ಮಾಡ್ಕೋವಿತ್ತು ರಾಜಕುಮಾರ, ಅವನ ಕಾಲಿಗೆ ಹೈಲಿಗತ್ತು ನಾಯಿ. ಒಂದು ನಾಯಿ ಬಂದು ಅವಾಗ ಅವ ಅಂತ, ಈ ನಾಯಿ ನನಗೆ ಯಾಕೆ ಹೈಲಿಗತ್ತದ? ನೋಡ್ರಿ ಬಂಧುಗಳೇ, ಅವಾಗ ಕೇಳ್ತಾನ ನಾಯಿಗೆ ಕುತ್ತು ಕೇಳ್ದ, ನೀ ಯಾರು, ನನ್ನ ಕಾಲಿಗೆ ಯಾಕೆ ಹೈಲಿಗತ್ತೀರಿ? ಯಪ್ಪ ನನಗ್ ನೀ ಕೂನ್ ಹಿಡ್ದಿಲ್ಲ. ನೀ ಹಿಂದಿನ ಜನ್ಮದಾಗ ಕಲಬುರಗಿ ಶರಣ ಬಸಪ್ಪನ ಗುಡಿ ಮುಂದೆ ಕೂತು ಬಿಕ್ಕಿ ಬೇಳ್ತಿದ್ದಿ. ಆ ನಿನಗ ದಿನಂಪ್ರತಿ ಹೊಡಿಬಡಿ ಮಾಡಿ ಕೈಗೆ ಕೊಳ್ಳಿ ಕೊಟ್ಟು ನಿನ್ನ ಕೈಯಾಗ ಒಂದು ಪಾತ್ರೆ ಕೊಟ್ಟು ಬಿಕ್ಕಿ ಬೇಳಕ್ ಹಚ್ಚುಡ್ತಂತ ಮಲತಾಯಿ ನಾಯಾಗಿ ಹುಟ್ಟಿ ಬಂದಿದೆಪ್ಪ. ನಾಯಾಗಿ ಹುಟ್ಟಿ ಬಂದಿದ್ದ. ನೀ ಒಂದು ಗರೀಬ ಕುಟುಂಬದವರಿಗೆ ಪರೋಪಕಾರಕ್ಕಾಗಿ ನೀ ಏನು ಬಚ್ಚಿಟ್ಟದ ರೊಕ್ಕ ಕೊಟ್ಟಿದಿ. ಆ ಕೂಸಿನ ಪ್ರಾಣ ಉಳಿಸುವುದು ಪರೋಪಕಾರಕ್ಕಾಗಿ ರಾಜನ ಮನಿ ಒಳಗೆ ರಾಜ್ಕುಮಾರ್ ಆಗಿ ಹುಟ್ಟಿ ಬಂದಿದೆ. ಬಾಲಿ ಹುಟ್ಟಿ ಬಂದಿದೆ ಅಂತ ಹೇಳ್ತಾರೆ ಬಂಧುಗಳೇ. ಅದಕ್ಕೆ ಜೀವನದೊಳಗ ಬಂಧುಗಳೇ ತಾಯಿ ಇರ್ಬೇಕು,
ಮಲತಾಯಿ ಇರಬಾರ್ದು. ಮಲತಾಯಿ ಇದ್ದರೂ ಕೂಡ ಮಲತಾಯಿ ಭಾವ ಜಗತ್ತದಾಗ ಯಾರಿಗೆ ತೋರಿಸ್ಬಾರ್ದು. ಆ ಮಕ್ಕಳು ನನ್ನ ಮಕ್ಕಳ ಅಂತೇಳಿ ಜಗತ್ತದಾಗ ಮಲತಾಯಿ ನೋಡ್ದಳ ಅಂದ್ರೆ ಯಾವ ಮಕ್ಕಳು ಪರದೇಶ ಆಗಂಗಿಲ್ಲ ಅಂತೇಳಿ ಎಲ್ಲ ಸಬಕ ಒಂದು ಅನಂತ ಕೋಟಿ ವಂದನೆಗಳನ್ನ ಹೇಳಿ ಇರುತ್ತನ ದಾನ ಧರ್ಮ ಪರೋಪಕಾರ ಮಾಡ್ರಿ ಬಂಧುಗಳೇ. ಇವತ್ತ ನೀವು ಮಾಡುವುದು ದಾನ ಧರ್ಮ ನಿಮಗ ಮುಂದಿನ ಜನ್ಮಕ್ಕೆ ಕಟ್ಟಿಟ್ಟದ ಬುತ್ತಿ ಅದ. ಅದಕ್ಕೆ ಬಹಳ ಏನು ಮಾತಾಡ್ಲಾರ್ದೆ ಒಂದು ಭಗವಂತಂದು ಕೊನೆ ಆರತಿ ಸನ್ನಿವೇಶದ ನಾವು ನೀವು ನಮ್ಮ ಬೇಲೂರು ಲಕ್ಷ್ಮಣ ಮಾಸ್ತರ್ದಾಗ್ಲಿ ಅಥವಾ ನಮ್ಮ ಇದೇ ಮಿಣಿಸ್ಗಿ ಗ್ರಾಮದ ಎಲ್ಲ ಕಲಾವಿದರದು ನಮ್ಮ ಶಂಕರೋಣ ಅಂದು ಕುಂಬಾರಿಗೆ ಏನ್ಸಿದ ಮುತ್ತಿನ ಸಂಘದವ್ರದು ಏನೇ ತಪ್ಪು ತಡಿಗಳಾದ್ರ ಇವು ಎರಡೂ ಇದು ಕುಂಬಾರಿ ಅಲ್ಲ, ಅದು ಬೇನೂರ ಅಲ್ಲ, ಸ್ವಂತ ಮಿಣಿಜಿಗೆ ಊರ ಮನಿ ಮಕ್ಕಳು ಹೇಳ್ತಾವು. ಎಲ್ಲರೂ ಸ್ವೀಕಾರ ಮಾಡಿ ಎರಡೂ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಅದು ತಪ್ಪು ತಾವು ಕ್ಷಮಿಸಬೇಕಂತೇಳಿ ನಿಮ್ಮೆಲ್ಲರ ಪಾದಿಗೆ ಬಿದ್ದು ಈ ಕೊನೆಯ ಒಂದು ಆರತಿ ಮಾಡೋದಾದ ದಯವಿಟ್ಟು ಎಲ್ಲರೂ ಎದ್ದು ಆ ಮಹಾಮಂಗಳ ಆರತಿಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ನಾನು.